ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟ್ ನಾವು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗಿದ್ದ ಬ್ಲಾಗ್ ಇರುತ್ತೆ. ಸೊ ಇವತ್ತು ನಾವು ಹಳೆ ಮನೇಲಿದ್ದೀವಿ. ಸೊ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆಗೋ ಟೈಮಲ್ಲಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಳ್ತಿದ್ವಿ. ಸೊ ಈ ಗ್ಯಾಸ್ ಸ್ಟವ್ ಬಂದು ಹೊಸದು. ಸೊ 4 ಗ್ಯಾಸ್ ಸ್ಟವ್ದು 4 ಬರ್ನಲ್ಲಿರೋದನ್ನ ಆರ್ಡರ್ ಮಾಡಿದ್ದೆ. ಸೊ ಬಿಗ್ ಬಿಲಿಯನ್ ಡೇ ಸೇಲ್ ನಡೀತಿತ್ತಲ್ವ, ಸೊ ಅದಕ್ಕೆ ನಾನು ಕೂಡ ಆರ್ಡರ್ ಮಾಡಿದ್ದೆ. ಸಮಥಿಂಗ್ 13,000 7,000ಗೆ ಸಿಕ್ತು. ಓಕೆ, ವರ್ತ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ತೊಗೊಂಡ್ವಿ. ನಾನು ನಿಮಗೆ ರಿವ್ಯೂನ ಕೂಡ ಲೇಟರ್ ಆನ್ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಹೊಸ ಮನೆಗೆ ಹಾಲುಕ್ಸಿದ್ವಲ್ವ, ಸೊ ಅಲ್ಲಿಗೆ ಎಲ್ಲನೂ ಶಿಫ್ಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಹಾಗೆ ಈ ಮನೆಯಲ್ಲಿ ಸಾಕಷ್ಟು ಮೆಮೊರೀಸ್ ಇದೆ. ಆದರೂ ಚಿಕ್ಕದಾಗಿದ್ರೂ ತುಂಬಾ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರುತ್ತೆ ಅಂತ ಅನ್ನಿಸ್ತು. ಈ ಮನೆ ನೋಡಿ ನನಗೆ ಬಿಟ್ಟು ಬರಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ಆದರೆ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದೆಲ್ಲ ನಾನು ಏನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡಿದ್ದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಈ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಅನ್ನಿಸ್ತಿತ್ತು, ಸೊ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸು ಇಷ್ಟೊಂದು ಚಿಕ್ಕ ಮನೆಯಲ್ಲಿ ಎಲ್ಲನೂ ಇಟ್ಕೊಂಡಿದ್ನ ಅಂತ. ಎಕ್ಸ್ಟ್ರಾ ಏನಂದರೆ ಟಿ ವಿ ಒಂದಿರಲಿಲ್ಲ, ಈಗಷ್ಟೇ ಡೆಲಿವರ್ ಆಗಿತ್ತು. ಮತ್ತು ಗ್ಯಾಸ್ ಸ್ಟವ್ ಒಂದಿರಲಿಲ್ಲ ಅಷ್ಟೇ. ಬಟ್ ಇನ್ನು ಮಿಕ್ಕಿದೆಲ್ಲ ಪ್ರಾಡಕ್ಟ್ಸ್ನ ಅಲ್ಲೇ ಇಟ್ಕೊಂಡಿದ್ದೆ. ಬಟ್ಟೆ ಎಲ್ಲನೂ ಕೂಡ ನಮಗೆ ಆ ಬೆಡ್ಡಿದ್ರಿಂದನೇ ತುಂಬಾ ಯೂಸ್ ಆಗಿದ್ದು. ಇಷ್ಟು ಬಟ್ಟೆನೂ ಇಷ್ಟು ಪಾತ್ರೆಗಳನ್ನೂ ಎಲ್ಲನೂ ಅದರಲ್ಲಿ ಹಾಕಿಟ್ಬಿಟ್ಟಿದ್ದೆ ನಾನು. ಹಾಗೆ ಪಾತ್ರೆ ಸ್ಟ್ಯಾಂಡ್ ಎಲ್ಲನೂ ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಸೊ ನೋಡಿ, ಈ ರೀತಿ ಮನೆಯೆಲ್ಲನೂ ಹಾಲುಕ್ಸ್ಬಿಟ್ಟು ಹೋಗಿದ್ದೆ ಪ್ರೀವಿಯಸ್ ಡೇ. ಸೊ ಅದೆಲ್ಲ ಫುಲ್ಲು ಹಾಗೆ ಇತ್ತು, ರಂಗೋಲಿ ಎಲ್ಲ ಹಾಕಿದ್ದೆಲ್ಲ ಸುಮ್ಮನೆ ತಂದುಬಿಟ್ಟು ಹಾಕ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ತುಂಬಾ ಹೆಲ್ಪ್ ಮಾಡಿ, ಸೊ ಅವರು ಎಲ್ಲನೂ ತಂದು ಶಿಫ್ಟ್ ಮಾಡಿಬಿಟ್ಟು ಹೋದರು. ನಾನಿನ್ನೆಲ್ಲ ಜೋಡಿಸ್ಕೋಬೇಕು. ಸೊ ಪ್ರೀವಿಯಸ್ ಡೇ ಇದು. ಸೊ ಶಿಫ್ಟ್ ಮಾಡಿದ್ವಲ್ಲ, ಸೊ ಅದಕ್ಕೆ ಎಲ್ಲ ಇದೇ ರೀತಿ ಹಿಂಗೆ ಇಟ್ಟಿದ್ದೀನಿ. ಹಾಗೆ ಇದು ಸ್ಯಾಟರ್ಡೆ ಮಾರ್ನಿಂಗ್. ಸೊ ನಾನು ಬೆಳಗ್ಗೆ ನೆನ್ನೆ ಎಲ್ಲ ಶಿಫ್ಟ್ ಮಾಡಿನೇ ನಂಗೆ ತುಂಬ ಟಯರ್ಡ್ ಆಗಿಬಿಡ್ತು. ಸೊ ಅದಕ್ಕೆ ಆಚೆಯಿಂದನೇ ಹೋಟೆಲಿಂದನೇ ತೊಗೊಂಡು ಬಂದು ತಿಂದುಬಿಟ್ಟು ನಾನು ಮಲ್ಕೊಂಡ್ಬಿಟ್ಟೆ. ಸೊ ಮಾರ್ನಿಂಗ್ ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಬೆಡ್ ಎಲ್ಲನೂ ನೀಟಾಗಿ ಒಳಗಡೆ ಎಲ್ಲನೂ ತೆಗೆದು ಡಸ್ಟ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ವಿಂಡೋಸ್ ಕೂಡ ಎಲ್ಲನೂ ಕ್ಲೀನ್ ಮಾಡಿ, ಸೊ ಫಸ್ಟು ಬೆಡ್ ಸ್ಪ್ರೇ ಎಲ್ಲನೂ ಹಾಕಿಬಿಟ್ಟೆ. ಹಾಗೆ ಬಟ್ಟೆಗಳೆಲ್ಲ ಏನೇನು ಇರಬೇಕಿತ್ತು, ಬೇಡದಿರೋ ಬಟ್ಟೆಗಳೆಲ್ಲನೂ ಅದರೊಳಗಡೆ ಹಾಕಿ ತುಂಬಿಸ್ಬಿಟ್ಟು ನೆಕ್ಸ್ಟು ಬೆಡ್ ಸ್ಪ್ರೇ ಎಲ್ಲನೂ ಹಾಕಿದ್ದೀನಿ. ಹಾಗೆ ಬೆಡ್ಶೀಟ್ ಪಿಲ್ಲೋ ಕವರ್ ನನಗೆ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಆಮೇಲೆ ಸಿಕ್ಕಿದ ಮೇಲೆ ಹಾಕ್ಕೊಳ್ಳೋಣ ಅಂತ ಹಿಂಗೆ ಜಸ್ಟ್ ಇದನ್ನು ಮಾತ್ರ ಕ್ಲೀನ್ ಮಾಡಿಟ್ಟೆ. ಹಾಗೆ ನೆಕ್ಸ್ಟು ಕಿಚನಿಗೆ ಬಂದು ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲನೂ ಕ್ಲೀನ್ ಮಾಡಿ ಈ ರೀತಿ ಫಸ್ಟು ಜೋಡಿಸ್ಕೊಂಡೆ. ಲೇಟ್ರ್ ಆನ್ ಮತ್ತೆ ಏನಾದರೂ ಬೇಕಿದ್ರೆ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಗ್ರಾಸರೀಸ್ ಎಲ್ಲ ತಂದುಬಿಟ್ಟು ಅವತ್ತು ಇಲ್ಲಿಗೆ ಡೈರೆಕ್ಟ್ ಶಿಫ್ಟ್ ಮಾಡಿಬಿಟ್ಟಿದ್ವಿ. ಅಲ್ಲಿ 5 ಫ್ಲೋರ್ಸ್ ಹತ್ತಬೇಕು, ಮತ್ತೆ ಇಲ್ಲಿಗೆ ತೊಗೊಂಡು ಬರಬೇಕಾಗತ್ತೆ ಅಂತ ಹೇಳಿ ಏನೂ ಕೂಡ ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿರಲಿಲ್ಲ. ಸೊ ಈ ಜಾಡಿಗಳೆಲ್ಲ ಇವಾಗ ದಿನಸಿನ ತುಂಬಿದ್ದೀನಿ, ಅಂದರೆ ಕಾಳುಗಳು. ಹಾಗೆ ಇದರಲ್ಲೇ ಸಾಲ್ಟ್ ಇದರಲ್ಲಿ ಇಡಬೇಕಲ್ವ, ಸೊ ಅದಕ್ಕೆ. ಹಾಗೆ ಹೆಸರು ಕಾಳು, ಕಡಲೆಕಾಳು, ಹಾಗೆ ಕಡಲೆಬೇಳೆ, ಕಡಲೆ ಬೀಜ. ಸೊ ಇದಿಷ್ಟು ಜಾಡಿಯಲ್ಲಿ ತುಂಬ್ಕೊಂಡಿದ್ದೀನಿ. ಹಾಗೆಯೇ ಈ ಬಾಟಲ್ಸ್ಗೆಲ್ಲನೂ ನೀಟಾಗಿ ರೀಫಿಲ್ ಮಾಡಬೇಕು. ಸೊ ತವ ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಟೆ. ಗ್ಯಾಸ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಪ್ರೀವಿಯಸ್ ಡೇನೇ ನಾನು ಈ ಜಾಡಿಗಳೇನಿದೆ ಮತ್ತು ಗ್ಲಾಸ್ ಬಾಟಲ್ಸ್ಗಳೆಲ್ಲನೂ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಆದ್ದರಿಂದ ನಾನು ಮತ್ತೆ ಏನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದರಿಂದ ಸ್ವಲ್ಪ ವರ್ಕ್ ಈಸಿ ಆಯಿತು ಅನಿಸುತ್ತೆ. ಆ್ಯಂಡ್ ನಾನು ಟೈಮ್ ಇದ್ದಾಗೆಲ್ಲ ಇದನ್ನು ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆ ಎಲ್ಲನೂ ನೀಟಾಗಿ ವಾಶ್ ಮಾಡ್ಕೊಂಡಿದ್ರಿಂದ ಇದನ್ನೆಲ್ಲ ಏನು ತೊಳೆಯೋಷ್ಟಿರಲಿಲ್ಲ. ಜಸ್ಟ್ ಹಾಗೆ ರೀಫಿಲ್ ಮಾಡ್ಕೊಂಡು ಎತ್ತಿಡ್ತಾಯಿದ್ದೀನಿ.
ಹಾಗೆ ಇಲ್ಲಿ ಈ ಮನೆಯಲ್ಲಿ ಸ್ಲ್ಯಾಬ್ ಅಂತ ಏನೂ ಕೊಟ್ಟಿಲ್ಲ ಕಿಚನಲ್ಲಿ. ಸೊ ಅದರಿಂದ ಈ ಸ್ಟೋರೇಜ್ ಬಾಕ್ಸ್ ಥರ ಏನೋ ಒಂದು ಕಾಬೋರ್ಡ್ ಶೀಟ್ದು ಒಂದಿತ್ತು, ಅಂದರೆ ವುಡನ್ದು. ಸೊ ಅದಕ್ಕೆ ಇದರಲ್ಲಿ ಎಲ್ಲ ಸೆರಾಮಿಕ್ದು ಮತ್ತು ಗ್ಲಾಸ್ ಐಟಮ್ಸ್ ಎಲ್ಲನೂ ತೆಗೆದು ಜೋಡಿಸ್ಕೊಳ್ತಿದ್ದೀನಿ. ಹಾಗೆ ಮಿಕ್ಸಿ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ, ಸೊ ದಟ್ ಅಲ್ಲಿ ಕೂಡ ಗಲೀಜಾಗಲ್ಲ, ಎಲ್ಲ ನೀಟಾಗಿ ಇರುತ್ತೆ ಅಂತ ಎಲ್ಲನೂ ಇಲ್ಲೇ ಎತ್ತಿಟ್ಕೊಳ್ತಾ ಇದ್ದೆ. ಇದೊಂದು ಇದ್ದಿದ್ದರಿಂದ ಸ್ವಲ್ಪ ಎಷ್ಟು ಐಟಮ್ಸ್ ಎಲ್ಲ ನೀಟಾಗಿ ಎತ್ಕೊಂಡು ಬಂದಿದ್ದಾಯಿತು. ಇದರಲ್ಲೇ ನಾನು ಪ್ರೀವಿಯಸ್ ಮನೆಯಲ್ಲಿರುವಾಗ ಬಟ್ಟೆನೂ ಸ್ವಲ್ಪ ಜೋಡಿಸ್ಕೊಂಡಿದ್ದೆ. ಹಾಗೆ ಆ ಮನೇಲಿ ಕಬೋರ್ಡ್ ಇರಲಿಲ್ವಲ್ಲ, ಸೊ ಅದಕ್ಕೆ ಎಷ್ಟೊಂದು ಬಟ್ಟೆಗಳನ್ನ ಒಂದೊಂದು ಬಾಕ್ಸಲ್ಲಿ ಅಲ್ಲಿ ಇಲ್ಲಿ ಹಾಕಿ ಎತ್ತಿಟ್ಕೊಟ್ಟಿದ್ದೆ. ಇವಾಗೆಲ್ಲ ತೆಗೆದು ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಹೇರ್ ವಾಶ್ ಮಾಡಬೇಕಿತ್ತು, ಸೊ ಅದಕ್ಕೋಸ್ಕರ ಶಾಂಪು ಕೂಡ ಖಾಲಿಯಾಗಿತ್ತು. ಹಾಗೆ ಝೆಪ್ಟೋನಲ್ಲಿ ಅದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ನೆಕ್ಸ್ಟು ನಮ್ಮ ಮಮ್ಮಿದೆಲ್ಲ ಸ್ಯಾರೀಸ್ ಎಲ್ಲ ಇಲ್ಲೇ ಇತ್ತು. ಸೊ ಅವ್ರು ಬಂದರೆ ಅವ್ರ ಬಟ್ಟೆಗಳನ್ನೂ ಇಲ್ಲೇ ಇಟ್ಟಿದ್ದೆ ಎಕ್ಸ್ಟ್ರಾ. ಸೊ ಅದಕ್ಕೆ ಒಂದು ಜಿಪ್ ಕವರಲ್ಲಿ ಹಾಕಿ ಅದನ್ನು ಎತ್ತಿಡ್ತಾ ಇದ್ದೀನಿ. ಸೊ ಇದೆಲ್ಲ ಡೈಲಿ ಯೂಸ್ಗೆ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳನ್ನ, ಯೂನಿಫಾರ್ಮ್ಸ್ ಎಲ್ಲನೂ ಈ ರೀತಿ ಡ್ರಾನಲ್ಲಿನೇ ಇಟ್ಟಿದ್ದೀನಿ. ಇಲ್ಲಿ ನನ್ನ ಬಟ್ಟೆಗಳನ್ನೂ ಜೋಡಿಸ್ಕೊಂಡಿದ್ದೀನಿ. ಸೊ ಫೈನಲಾಗಿ ಬೆಡ್ಡೆಲ್ಲನೂ ನೀಟಾಗಿ ಜೋಡಿಸಿ ಬೆಡ್ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಈ ಫ್ಯಾನ್ ಎಲ್ಲ ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಪಾತ್ರೆ ಸ್ಟ್ಯಾಂಡ್ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಅದನ್ನು ಹ್ಯಾಂಗ್ ಮಾಡಬೇಕಿತ್ತು. ಹಾಗೆ ನೆಕ್ಸ್ಟು ಪಾತ್ರೆಗಳೆಲ್ಲ ಎಲ್ಲನೂ ನೀಟಾಗಿ 1 by 1 ಎಲ್ಲನೂ ವಾಶ್ ಮಾಡಿ ಎಲ್ಲನೂ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೆ. ನಂತರ ಓಡಿಸ್ಬಿಟ್ಟು ಸ್ಟ್ಯಾಂಡ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ಕೂಡ ಸಿಂಕು ತುಂಬಾ ಚಿಕ್ಕದಿದೆ. ಸೊ ಅದಕ್ಕೆ ಸ್ವಲ್ಪನೇ ಪಾತ್ರೆ ತೊಳೆದು ಹಾಗೆ ಟೀ ಮಾಡ್ಕೊಂಡು ಕುಡಿದೆ. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಕೂಡ ತಿಂದಿರಲಿಲ್ಲ. ಸೊ ಬರೀ ಟೀ ಮತ್ತು ಬ್ರೆಡ್ ಮಾತ್ರ ತಿಂದಿದ್ದು. ಹಾಗೆ ನಮ್ಮ ಹಸ್ಬೆಂಡ್ ಬರ್ತಾರೆ ಅಂತ ಹೇಳಿ, ಸೊ ಅದಕ್ಕೆ ಬೇಳೆ ಸಾಂಬಾರು ಮಾಡಿ, ಹಾಗೆ ಅವರ ಫ್ರೆಂಡ್ ಕೂಡ ಬರ್ತಾರೆ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ನೆನೆಸ್ಕೊಳ್ಳೋಕ್ಕೋಸ್ಕರ ಬಜ್ಜಿನೂ ಕೂಡ ಮಾಡಿದ್ದೆ, ಈರುಳ್ಳಿ ಪಕೋಡ ಥರ. ಸೊ ಅವ್ರು ಬರೋಳಗಡೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಿಕ್ಕಿದ ಕೆಲಸ ಮಾಡ್ಕೊಳ್ತಿದ್ದೆ ಸಾಂಬಾರು ಮಾಡಿಬಿಟ್ಟು. ಹಾಗೆ ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಹಾಕ್ಕೊಂಡು ಮನೆಯೆಲ್ಲನೂ ಒಂದು ಕಡೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಬಂದೆ. ಹಾಗೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಮನೆ ಬಾಗಿಲು ಮುಂದೆ ರಂಗೋಲಿ ಕೂಡ ಹಾಕಿರಲಿಲ್ಲ. ಬೆಳಗ್ಗೆಯಿಂದ ಬರೀ ಎಲ್ಲನೂ ಕ್ಲೀನ್ ಮಾಡೋದೇ ಆಗಿತ್ತು. ಸೊ ಅದಕ್ಕೆ ಕೂತ್ಕೊಂಡು ನೀಟಾಗಿ ರಂಗೋಲಿನೂ ಕೂಡ ಬಿಡಿಸ್ಕೊಂಡೆ. ನನಗೆ ನಿಜವಾಗ್ಲೂ ಯಾವುದೇ ಡಿಸೈನ್ನ ನೋಡ್ಕೊಂಡು ಬಿಟ್ರೇನು ಯಾವುದೇ ಡಿಸೈನ್ ಕೂಡ ಮೆಮೊರಿಯಲ್ಲಿ ಇರೋಲ್ಲ. ಸೊ ನಿಜವಾಗ್ಲೂ ಫೋನ್ ನೋಡಿನೇ ನಾನು ಬಿಡಿಸೋದು. ಈ ಡಿಸೈನ್ ನೆಕ್ಸ್ಟ್ ಟೈಮ್ಗೆ ಮರ್ತೇ ಹೋಗಿರುತ್ತೆ, ಮತ್ತು ಫೋನ್ ನೋಡ್ಕೊಂಡು ಬಿಡಿಸಿದ್ರೇ ನಂಗೆ ಜ್ಞಾಪಕ ಇರುತ್ತೆ. ತುಂಬ ದಿನಗಳೇ ಆಗಿತ್ತು ನಾನು ಕೂತ್ಕೊಂಡು ರಂಗೋಲಿನ ನೀಟಾಗಿ ಬಿಡಿಸಿ. ತುಂಬ ಇಷ್ಟ ನನಗೆ ರಂಗೋಲಿ ಎಲ್ಲ ಬಿಡಿಸೋದು ಅಂತ ಹೇಳಿದ್ರೆ. ನಮ್ಮ ಮಮ್ಮಿ ಮನೇಲಿರುವಾಗ ನಾನು ತುಂಬ ಪೇಷನ್ಸಿಂದ ಎಲ್ಲ ಬಿಡಿಸ್ತಿದ್ದೆ. ಇವಾಗೆಲ್ಲ ಏನೂ ಮಾಡುತ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಕೂತ್ಕೊಂಡು ರಂಗೋಲಿ ಕೂಡ ಬಿಡಿಸಿದೆ. ಹಾಗೆ ನೋಡಿ ಎಷ್ಟೊಂದು ಪಾತ್ರೆಗಳನ್ನ ತೊಳೆದಿಟ್ಟಿದ್ದೀನಿ. ಸೊ ಹಾಗೆ ಅಷ್ಟರೊಳಗಡೆ ಇವ್ರು ಕಾಲ್ ಮಾಡಿದ್ರು, ಜೊತೇಲಿ ಏನಾದರೂ ನೆನೆಸ್ಕೊಳ್ಳೋಕ್ಕೆ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಬರ್ತಾಯಿದ್ದಾರೆ ಡಿವಿ ಫಿಕ್ಸ್ ಮಾಡೋಕ್ಕೆ ಅಂತ ಹೇಳಿ. ಸೊ ಇವರೊಬ್ಬರು LG ಸರ್ವಿಸಲ್ಲೇ ವರ್ಕ್ ಮಾಡೋದ್ರಿಂದ ಇವರು ನಮ್ಮ ಹಸ್ಬೆಂಡ್ ಅವ್ರ ರಿಲೇಟಿವ್ ಆ್ಯಕ್ಚುಲಿ. ಅವರು ಜೊತೆಯಲ್ಲಿ ಚಿಕ್ಕಮ್ಮನ ಕಸಿನ್ ಏನೋ ಆಗಬೇಕು ಇವರು. ಸೊ ಅದಕ್ಕೆ ಅವರು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಬಜ್ಜಿ ಹಾಕ್ತಿದ್ದೆ. ಮೀನ್ವೈಲ್ ಅವರು TV ಕೂಡ ಫಿಕ್ಸ್ ಮಾಡಿದ್ರು. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.